ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KSET ನೋಟಿಫಿಕೇಷನ್ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಲ್ಲಿ ನೋಡ್ತಿರ್ಬೋದು, ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ದಿನಾಂಕ 10/8/2026 ಅಂದರೆ ಆಗಸ್ಟ್ 10ನೇ ತಾರೀಕು ನಿಮಗೆ ಅಫಿಷಿಯಲ್ ಆಗಿ KSET ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಇವಾಗ ಅದನ್ನು ಯಾವಾಗ ಅಪ್ಲೈ ಮಾಡೋದು, ಲಾಸ್ಟ್ ಡೇಟ್ ಯಾವಾಗ, ಯಾರ್ಯಾರು ಎಲಿಜಿಬಲ್ ಇರ್ತೀರಾ, ಹೇಗೆ ಅಪ್ಲೈ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ನೋಡ್ತಾ ಹೋಗ್ಬೋದು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದುಬಿಟ್ಟು 10/8/2026 ಅಂದರೆ ನಿನ್ನೆಯಿಂದಲೇ ಅಪ್ಲಿಕೇಶನ್ಗಳು, ಅಂದರೆ ಮೊನ್ನೆಯಿಂದಲೇ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. ಅಂದರೆ ಆಗಸ್ಟ್ 10ನೇ ತಾರೀಕು ನಿಮಗೆ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. ಅರ್ಜಿ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು ಆಗಸ್ಟ್ ನೆಕ್ಸ್ಟ್ ಸೆಪ್ಟೆಂಬರ್ 5ನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವ ದಿನಾಂಕ ಬಂದುಬಿಟ್ಟು 6/9/2026 ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಆಲ್ ಟಿಕೆಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ಪರೀಕ್ಷೆ ದಿನಾಂಕ ಕೂಡ ಅಫಿಷಿಯಲ್ ಆಗಿ ಕೂಡ ತಿಳಿಸಿಕೊಡಲಾಗಿದೆ. ಆಲ್ ಟಿಕೆಟ್ ಯಾವಾಗ ಬಿಡುಗಡೆ ಮಾಡ್ತಾರಪ್ಪ ಅಂದರೆ 1/10/2026 ಅಂದರೆ ಅಕ್ಟೋಬರ್ 1ನೇ ತಾರೀಕು ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಆಲ್ ಟಿಕೆಟ್ ಅವಾಗ ಬಿಡ್ತಾರೆ. ಎಕ್ಸಾಮ್ ಬಂದುಬಿಟ್ಟು 11/10/2026 ನಿಮಗೆ ಎಕ್ಸಾಮ್ ಕೂಡ ಇಲ್ಲಿ ಕಂಪ್ಲೀಟಾಗಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಡೇಟ್ ಆಗಿರ್ಬೋದು, ಎಕ್ಸಾಮ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ, ಆಲ್ ಟಿಕೆಟ್ ಬಿಡುಗಡೆ ಮಾಡೋ ಡೇಟು, ಅಪ್ಲಿಕೇಶನ್ ಕೊನೆಯ ದಿನಾಂಕ ಮತ್ತು ಸ್ಟಾರ್ಟಿಂಗ್ ಡೇಟ್ ಎಲ್ಲ ಮಾಹಿತಿನ ಇಲ್ಲಿ ಅಫಿಷಿಯಲ್ ಆಗಿ ಅವರು ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇವಾಗ ನೀನು ಯಾವುದ್ರ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಇದು ಅಫಿಷಿಯಲ್ ಆಗಿರೋ CET ಏನಪ್ಪ ಅಂದರೆ ಯಾವ ಥರ KV ವೆಬ್ಸೈಟ್ ಆಗಿರುತ್ತೆ ಅದ್ರ ಮುಖಾಂತರ ನೀವು ಅರ್ಜಿನ ಹಾಕ್ತಾ ಹೋಗ್ಬೋದು. ಈ ವೆಬ್ಸೈಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಇದ್ರ ಮುಖಾಂತರ ನೀವು ಅರ್ಜಿನ ಹಾಕ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಯಾವ ಥರ ಅಪ್ಲಿಕೇಶನ್ ಹಾಕೋದಂತಲೂ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಏನೇನು ವಿಷಯಗಳನ್ನು ಅರ್ಜಿ ಸಲ್ಲಿಸುವವರು ಏನಪ್ಪ ಅಂದರೆ ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳಿಗೆ ಅಧಿಸೂಚನೆ ಗಮನವಿಟ್ಟು ಓದಬೇಕಂತ ಕೊಡಲಾಗಿದೆ. ಏನೇನು ಅಧಿಸೂಚನೆ ಕೊಡಲಾಗಿದೆ ಅಂತ ನೋಡ್ತಾವೆ. ಮೊದಲನೇದಾಗಿ KSET 2026 ಪರೀಕ್ಷೆ 32 ವಿಷಯಗಳಲ್ಲಿ ನಡೆಸಲಾಗಿದ್ದು, ಪರೀಕ್ಷಾ ಕೇಂದ್ರಗಳ ವಿವರ ಪುಟ 7ನಲ್ಲಿ ಮತ್ತು ಪುಟ 8ರಲ್ಲಿ ನೀಡಲಾಗಿದೆ ಎಂದು ಕೊಟ್ಟಿದ್ದಾರೆ. ಓಕೆನಾ, ಅಂದರೆ ನಿಮಗೆ ಏನಪ್ಪ 32 ವಿಷಯಗಳಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪರೀಕ್ಷಾ ಕೇಂದ್ರಗಳು ಮತ್ತು ವಿವರಗಳನ್ನು ಪೇಜ್ ನಂಬರ್ 7 ಮತ್ತು 8ರಲ್ಲಿ ಕೊಡಲಾಗಿದೆ. ಅದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ವಿಕಲಚೇತನ PW ಮತ್ತು ಅದಾದಮೇಲೆ ತೃತೀಯ ಲಿಂಗ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಮತ್ತು ಇತರೆ ಹಿಂದುಳಿದ ವರ್ಗದ ಪ್ರವರ್ಗ 1, 2A, 2B, 3A ವಿದ್ಯಾರ್ಥಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದವರಿಗೆ ಏನಪ್ಪ ಅಂದರೆ ಅಫಿಷಿಯಲ್ ಈ ಏನಪ್ಪ ಅಂದರೆ ವೆಬ್ಸೈಟ್ ಒಳಗೆ ಏನಪ್ಪ ಅಂದರೆ ಪಟ್ಟಿಯಲ್ಲಿ ಇರಬೇಕಂತ ಕೊಡಲಾಗಿದೆ. ಓಕೆನಾ, ನೀವೆಲ್ಲರೂ ಈ ವೆಬ್ಸೈಟ್ ಪಟ್ಟಿಯಲ್ಲಿ ನಿಮ್ಮ ಹತ್ರ ಹೆಸರಿದ್ದರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಕೂಡ ಅವರು ತಿಳಿಸಿ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಪರೀಕ್ಷೆ ಅಭ್ಯರ್ಥಿಗಳು ಅರ್ಹತೆ ಪಡೆದ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಅನುದಾನಿತ ಮತ್ತು ಸರ್ಕಾರಿಗಳಲ್ಲಿ ವ್ಯವಸಾಯ ಪದ್ಧತಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಅನರ್ಹರಾಗಿರ್ತಾರೆ ಮತ್ತು ಆಯಾ ಸಂಸ್ಥೆ ನಿಯಮಗಳನ್ನು ಕಾಯ್ದೆಗಳು ಒಳಪಟ್ಟಿರ್ತಾರೆ ಅಂತ ಕೂಡ ಇಲ್ಲಿ ನೀಡಿ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಏನೇನು ಎಲಿಜಿಬಲ್ ಇರಬೇಕು, ಏನು ನಿರ್ಬಂಧ ಇರಬೇಕು ಅಂತಂದು ಅವರು ತಿಳಿಸಿಕೊಡಲಾಗಿದೆ. ಅದನ್ನು ಕೂಡ ನೋಡ್ತಾವ. ಮೊದಲನೇದಾಗಿ ಇಲ್ಲಿ ನೀವು ಯಾವುದೇ ಒಂದು ಯೂನಿವರ್ಸಿಟಿಗೆ ಓದಿದ್ರೆ ಅಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಿಮ್ಮದು SCA, SCB ಏನಪ್ಪ ಅಂದರೆ ಒಳ ಮೀಸಲು ಬಂದಿರೋ ಕಾರಣ SC ಅವರಿಗೆ AB ಅಂತ ಏನಪ್ಪ ಅಂದ್ರೆ ಡಿವೈಡ್ ಮಾಡಿದ್ದಾರೆ. ನಿಮ್ಮದೇನು ಕ್ಯಾಸ್ಟು ಅದು ಆ ಥರ ಎಲ್ಲಪ್ಪ ಅಂದರೆ ಆ ಕ್ಯಾಸ್ಟ್ ಕೂಡ ಆ ಥರ ಮಾಡಿಸ್ಕೋಬೇಕು. ನೆಕ್ಸ್ಟು ಇತರ ಹಿಂದುಳಿದ ವರ್ಗದವರಿಗೆ ಮತ್ತು ಪ್ರವರ್ಗ 1A, 2A, 2B ವಿದ್ಯಾರ್ಥಿಗಳು ಮತ್ತು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ತೃತೀಯ ಲಿಂಗ ಗುಂಪಿನ ಸೇರಿದಂತೆ 50% ಅಷ್ಟು ಏನಪ್ಪ ಅಂದರೆ ಪೂರ್ಣಾಂಕಿಗೊಳಿಸಿರಬೇಕು, ಅಂಕಗಳನ್ನು ಪಡೆದಿರಬೇಕು. ಅಂದರೆ ನೀವು ಏನಪ್ಪ ಅಂದರೆ ಯಾವುದೋ ಒಂದು UG ಕಡೆಯಿಂದ ಅಂದರೆ ಯಾವುದೋ ಒಂದು ಡಿಗ್ರಿ ಕಡೆಯಿಂದ 50% ಏನಪ್ಪ ಅಂದರೆ ಪರ್ಸೆಂಟೇಜ್ ತೊಗೊಂಡು ಪಾಸ್ ಆಗಿದ್ರೆ ಮಾತ್ರ ಇದಕ್ಕೆ ನೀವು ಎಲಿಜಿಬಲ್ ಇರ್ತಾರೆ, ಅಂದರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನೀವು ಎಲಿಜಿಬಲ್ ಇರ್ತಾರೆ ಅಂತ ಅವರು ನೀಡಿ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಏನು ನೋಡ್ತಾ ಹೋದಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಓಕೆ, ಇವಾಗ ಎಕ್ಸಾಮ್ನ ಶುಲ್ಕ ನೋಡ್ತಾ ಹೋಗೋಣ. ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಮೌಂಟ್ನ ಪೇ ಮಾಡೋಕ್ಕಂತ ನೀವು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸಾಮಾನ್ಯ ವರ್ಗದ ಅಂದರೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಪ್ರವರ್ಗ 2A, 2B, 3A, 3B ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಮತ್ತು ಇತರ ರಾಜ್ಯ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಪ್ರವರ್ಗ SCA, SCB, SCC, ST, PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಎಲ್ಲಿರುತ್ತೆ ಅಂತಂದವರು ಕಂಪ್ಲೀಟಾಗಿ ಕೊಡಲಾಗಿದೆ. ಓಕೆ, ಯಾವ ಥರ ನೀವು PEC ಆಗಿರ್ಬೋದು, PS ಆಗಿರ್ಬೋದು, ಆಮೇಲೆ KSRP ಅಪ್ಲಿಕೇಶನ್ ಹಾಕಿದ್ರಲ್ವ, UA ಅಪ್ಲಿಕೇಶನ್ ಹಾಕಿದ್ರಲ್ವ, ಯಾವ ಥರ ಅಪ್ಲಿಕೇಶನ್ ಫೀಸ್ ಸ್ಟ್ರಕ್ಚರ್ ಇತ್ತು ಅದೇ ಕೂಡ ಇಲ್ಲಪ್ಪ ಸೇಮ್ ಕೊಟ್ಟಿದ್ದಾರೆ. ಯಾವುದೇ ಥರ ಇಲ್ಲಿ ಫೀಸ್ ಸ್ಟ್ರಕ್ಚರ್ನ ಚೇಂಜ್ ಮಾಡಿಲ್ಲ. ಜನರಲ್ ಕ್ಯಾಟಗರಿಗೆ 750 ಮತ್ತು SC ST ಕ್ಯಾಟಗರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಇಲ್ಲಿ ನೀಡಲಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಅಮೌಂಟ್ ಯಾವ ಥರ ಪೇ ಮಾಡೋಕ್ಕೂ ಕೊಡಲಾಗಿದೆ. ಸೂಚನೆ ಬಂದ್ಬಿಟ್ಟು ಬೇರೆ ಯಾವುದೇ ವಿಧಾನ ಮೂಲಕ ಶುಲ್ಕ ಪಾವತಿಸಲು ಅವಕಾಶವಿರುವುದಿಲ್ಲ. ಉದಾಹರಣೆಗೆ ಮನಿ
ಆರ್ಡರ್ ಆಗಿರ್ಬೋದು, ಡಿಮ್ಯಾಂಡ್ ಡ್ರಾಫ್ಟ್ ಆಗಿರ್ಬೋದು, IPO ಆಫೀಸ್ ಚಾನಲ್ ಆಗಿರ್ಬೋದು ಇತ್ಯಾದಿಗಳಲ್ಲಿ ಓಪನ್ ಆಗೋದಿಲ್ಲ ಅಂತ ಕೊಡಲಾಗಿದೆ. ಓಕೆ, ನೀವು ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಹಿಂತಿರುಗುವುದಿಲ್ಲ ಅಂತ ಕೂಡ ಅದನ್ನು ಕೂಡ ತಿಳಿಸಿಕೊಡಲಾಗಿದೆ. ಓಕೆ, ನೀವು ಯಾವುದೇ ಕಾರಣಕ್ಕೂ ಒನ್ ಟೈಮ್ ಅಮೌಂಟ್ ಪೇ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ರಿಟರ್ನ್ ಕೂಡ ಕೊಡೋದಿಲ್ಲ, ಅದು ಪೇ ಮಾಡಿದ್ರೆ ಮುಗಿದೋತು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಶುಲ್ಕ ಏನಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಅಂದರೆ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಮುಖಾಂತರ ನೀವು ಅಮೌಂಟ್ನ ಪೇ ಮಾಡ್ತಾ ಹೋಗಬೇಕು. ಬೇರೆ ಯಾವುದೇ ಚಾನಲ್ ಮುಖಾಂತರ ನೀವು ಅಮೌಂಟ್ ಪೇ ಮಾಡಿದೆ ಅದನ್ನು ವ್ಯಾಲಿಡ್ ಕನ್ಸಿಡರ್ ಮಾಡೋದಿಲ್ಲ ಅಂತ ಕೂಡ ತಿಳಿಸಿಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ KSET ಪರೀಕ್ಷೆ 2 ಪ್ರಶ್ನೆ ಪತ್ರಿಕೆಗಳಿರ್ತವೆ. 2 ಪ್ರಶ್ನೆ ಪತ್ರಿಕೆಗಳು ಸಹ ಬಹು ಆಯ್ಕೆ ಪ್ರಶ್ನೆಗಳು ಒಳಗೊಂಡಿರುತ್ತವೆ. ಪರೀಕ್ಷೆಯಲ್ಲಿ ಆಫ್ಲೈನ್ OMR ಮಾದರಿಯಲ್ಲಿ ದಿನಾಂಕ 11/10/2021 ಒಂದು ಅವಧಿಯಲ್ಲಿ ಕೆಳಗಂಡೆ ನಡೆಸಲಾಗುವುದು ಕೊಡಲಾಗಿದೆ. ಓಕೆ, ನಿಮಗೆ 11ನೇ ತಾರೀಕಿನ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಅದು ಅಕ್ಟೋಬರಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ದಿನಾಂಕ 11ನೇ ತಾರೀಕು ನಿಮಗೆ ಪತ್ರಿಕೆ 1ನಲ್ಲಿ ಏನಪ್ಪ ಅಂದರೆ 50 ಪ್ರಶ್ನೆಗಳಿಗೆ ಕಡ್ಡಾಯವಾಗಿರುತ್ತದೆ. ಕಡ್ಡಾಯ ಪ್ರಶ್ನೆಗಳಿರ್ತವೆ. ಅದು 100 ಅಂಕಗಳಿಗೆ 50%, ಅಂದರೆ ಒಂದು ಕ್ವಶನಿಗೆ 2 ಮಾರ್ಕ್ಸಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಪತ್ರಿಕೆ 2ಯಲ್ಲಿ 200 ಅಂಕಗಳಿಗೆ 100 ಕ್ವಶನ್ಗಳು ಇರ್ತವೆ. ಅಂದರೆ ಒಂದು ಕ್ವಶನಿಗೆ 2 ಮಾರ್ಕ್ಸಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಟೋಟಲಾಗಿ 3 ಗಂಟೆ ಕೊಟ್ಟಿರ್ತಾರೆ. ಓಕೆ, 3 ಗಂಟೆಯಲ್ಲಿ ಏನಪ್ಪ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1ರವರೆಗೆ ಏನಪ್ಪ ನೀವು 2 ಪೇಪರ್ನ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕು, ಎಕ್ಸಾಮ್ನ ಬರೀತಾ ಹೋಗ್ಬೇಕಂತ ಇಲ್ಲಿ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ಯಲ್ಲಿ ಏನೇನು ವಿಷಯಗಳು ಇರ್ತವೆ, ಏನೇನು ನಾವು ಓದಬೇಕಂತ ನೋಡೋದಾದರೆ ಸಾಮಾನ್ಯ ಪತ್ರಿಕೆ ಅಭ್ಯರ್ಥಿಗಳಿಗೆ ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರಿಶೀಲಿಸಲಾಗುತ್ತದೆ ಎಂದು ಕೊಡಲಾಗಿದೆ. ಈ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನವಾಗಿರ್ಬೋದು, ಬೋಧನೆ ಮತ್ತು ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿರುತ್ತದೆ. ಅಭ್ಯರ್ಥಿಗಳು ಸಾಮಾನ್ಯ ತಿಳುವಳಿಕೆಗೆ, ಗ್ರಹಿಸುವ ಮತ್ತು ಯೋಚನಾ ಸಾಮರ್ಥ್ಯವನ್ನು ಅಳತೆವಾಗಿರುವಂಥ ಈ ಪತ್ರಿಕೆಯಲ್ಲಿ 50 ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರ್ತಂತ ಕೂಡ ಇಲ್ಲಿ ತಿಳಿಸಿಕೊಡಲಾಗಿದೆ. ನೆಕ್ಸ್ಟ್ ಪತ್ರಿಕೆ 2ಯಲ್ಲಿ ಏನು ಕೊಡಲಾಗಿದೆಪ್ಪ ಅಂದರೆ ಈ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿದ ವಿಷಯವಾಗಿರುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದು ಸಬ್ಜೆಕ್ಟ್ ಚೂಸ್ ಮಾಡ್ತೀರಾ ಆ ಸಬ್ಜೆಕ್ಟ್ ಮೇಲೆ ಏನಪ್ಪ ಅಂದರೆ ಪತ್ರಿಕೆ ಆಯ್ಕೆ ಮಾಡಿದ 100 ಅಂಕ ಕಡ್ಡಾಯವಾಗಿ ನಿಮಗೆ ಬಹು ಆಯ್ಕೆ ಪ್ರಶ್ನೆ ಒಳಗೊಂಡಿರೋದು. ಈ ಪ್ರಶ್ನೆಗೆ ಪ್ರತಿಯೊಂದು ಕ್ವಶನ್ಗೆ ಏನಪ್ಪ ಅಂದರೆ 2 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ ನಿಮಗೆ 200 ಅಂಕಗಳು ಇರುತ್ತೆ ಅಂತ ಇಲ್ಲಿ ಕೊಡಲಾಗಿದೆ. ಓಕೆ, ಹಾಗೆ ನೆಕ್ಸ್ಟ್ ಇಲ್ಲಿ ಏನು ಕೊಡಲಾಗಿದೆ, ಪ್ರಶ್ನೆ ಪತ್ರಿಕೆಯಲ್ಲಿ ಜೊತೆಗೆ ನೀಡುವ ಪೇಪರ್ 1, ಪೇಪರ್ 2 OMR ಆಳೆಯು ನಿಗದಿಪಡಿಸಿರುವ ನಮೂನೆಯಲ್ಲಿಯೇ ಉತ್ತರಗಳು ಇರಬೇಕಂತ ಕೂಡ ಅದನ್ನು ಕೂಡ ತಿಳಿಸಿಕೊಡಲಾಗಿದೆ. ಓಕೆ, ಇದನ್ನೆಲ್ಲ ನೀವು ನೋಡಿಕೊಂಡು ನೀವು ಎಕ್ಸಾಮ್ಗೆ ನೀವು ಓದ್ತಾ ಹೋಗ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ಕೊಡಲಾಗಿದೆಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಜನರಲ್ GM ಕೆಟಗರಿಗೆ ಏನಪ್ಪ ಅಂದರೆ ಕನಿಷ್ಠ ಎಷ್ಟು ಪರ್ಸೆಂಟ್ ತೆಗಿಬೇಕಪ್ಪ ಅಂದರೆ 40% ಏನಪ್ಪ ಅಂದರೆ ಇವು ಅಂಕಗಳನ್ನು ತೆಗಿಲೇಬೇಕು. ಹಾಗೆ SC/ST ಕೆಟಗರಿ ಆಗಿರ್ಬೋದು, ಕೆಟಗರಿ 1, 2, 3A, 2B ವಿದ್ಯಾರ್ಥಿಗಳಿಗೆ 35% ಏನಪ್ಪ ನೀವು ಅಂಕಗಳು ತೆಗೆದಿದ್ರೆ ಮಾತ್ರ ಏನಪ್ಪ ನೀವು ಎಲಿಜಿಬಲ್ ಇರ್ತಾರೆ. ಓಕೆ, ಆಮೇಲೆ ಕಟ್ ಆಫ್ ಬೇರೆ ನಿಮಗೆ ಬಿಡ್ತಾ ಹೋಗ್ತಾರೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನು ಕೊಡಲಾಗಿದೆ ನೋಡ್ತಾ ಹೋಗೋಣ. ನೆಕ್ಸ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಒಂದು ವಿಷಯದ ಸಾಮಾನ್ಯ ಅಭ್ಯರ್ಥಿಗಳಿಗೆ ಪಡೆಯಬೇಕಾದ ಅಭ್ಯರ್ಥಿ ಸಂಖ್ಯೆಯನ್ನು ಕೊಡಲಾಗಿದೆ. ನೆಕ್ಸ್ಟು ಓಕೆ, ನೆಕ್ಸ್ಟ್ ಏನು ಕೊಡಲಾಗಿದೆ ನೋಡ್ತಾ ಹೋಗೋಣ. ಈಗ ನೆಕ್ಸ್ಟು ನಾನು ಆವಾಗಲೇ ಹೇಳಿದಾಗೆ ಟೋಟಲಾಗಿ 32 ವಿಷಯಗಳಲ್ಲಿ ಏನಪ್ಪ ನಿಮ್ಮನ್ನು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ವಿಷಯಗಳ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತಂದು. ಇಲ್ಲಿ ವಾಣಿಜ್ಯ ಶಾಸ್ತ್ರ ಆಗಿರ್ಬೋದು, ಓಕೆ, ಆಮೇಲೆ ಕನ್ನಡ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಏನಪ್ಪ ಟೋಟಲ್ ನಿಮಗೆ ಇಲ್ಲಿ 32 ಸಬ್ಜೆಕ್ಟಿಗೆ ಏನಪ್ಪ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಇಲ್ಲಿ ಕೊಡಲಾಗಿದೆ. ಓಕೆ, ನೀವು ಯಾವುದು ಚೂಸ್ ಮಾಡ್ತೀರಾ ಆ ಸಬ್ಜೆಕ್ಟ್ ಮೇಲೆ ಪೇಪರ್ 2 ಎಕ್ಸಾಮ್ನಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಈಗ ನೆಕ್ಸ್ಟ್ ಬಂದುಬಿಟ್ಟು ಏನಂತ ನಿಮಗೆ ಮತ್ತೇನೇ ಡೌಟ್ ಇದ್ದರೆ ಅದು ಕೂಡ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಕೊಡಲಾಗಿದೆ, ಯಾವ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇದೆ ಅಂತ ಕೂಡ ಅವರು ಕಂಪ್ಲೀಟ್ ಆಗಿ ತಿಳಿಸಿಕೊಡಲಾಗಿದೆ. ಅದು ನೋಡ್ತಾ ಇರ್ಬೋದು. ಬೆಂಗಳೂರು ಇದೆ, ಬೆಳಗಾವಿ ಇದೆ, ನೆಕ್ಸ್ಟ್ ಬಳ್ಳಾರಿ ಇದೆ, ವಿಜಯಪುರ ಇದೆ, ದಾವಣಗೆರೆ ಇದೆ, ಧಾರವಾಡ ಇದೆ, ಕಲಬುರಗಿ ಇದೆ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು ಮತ್ತು ಟೋಟಲಾಗಿ ಏನಪ್ಪ ಅಂದರೆ ಇವು ಟೋಟಲಾಗಿ 11 ಸೆಂಟ್ರ್ ಏನಪ್ಪ ಟೋಟಲ್ 11 ಸೆಂಟ್ರಲ್ಲಿ ಕೊಡಲಾಗಿದೆ. ಓಕೆ, ನಿಮಗೆ ಯಾವ ಸೆಂಟ್ರ್ ಬೇಕೋ ಆ ಸೆಂಟ್ರ್ ಏನಪ್ಪ ಅಂದರೆ ಎಕ್ಸಾಮ್ನ ಸೆಂಟರ್ ಚೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೆ ನೆಕ್ಸ್ಟು ಅಪ್ಲಿಕೇಶನ್ ಹಾಕೊಳ್ಳೋ ಮುಂಚೆ ಏನಪ್ಪ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಓಕೆ, ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ಯಾವುದನ್ನ ಡಾಕ್ಯುಮೆಂಟ್ ರೆಡಿ ಮಾಡಿಸ್ಕೊಂಡು ಕೂಡ ಏನಪ್ಪ ಅಂದರೆ ಅದು ವ್ಯಾಲಿಡ್ ಇರೋದಿಲ್ಲ. ಹಾಗಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ ವ್ಯಾಲಿಡ್ ಮಾಡಿಕೊಂಡು ಅದನ್ನು ಅಪ್ಲಿಕೇಶನ್ ಹಾಕ್ತಾ ಹೋಗಿ. ಓಕೆ, ಇದಿಷ್ಟು ಏನಪ್ಪ ಅಂದರೆ KSETನ ಯಾವ ಥರ ಅಪ್ಲಿಕೇಶನ್ ಆಗೋದು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇದಿಷ್ಟು ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಆಯಿತು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಇದಿಷ್ಟು ವಿಡಿಯೋ ಬಗ್ಗೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.